ವಂಚಕ ಅನ್ನೋ ಆರೋಪ ಹೊತ್ತಿರುವ ಆರೋಪಿ ಜೊತೆಯಲ್ಲಿ ಪೊಲೀಸರೇನೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಟೂರ್ಗೆ ಹೋದ ವಿಚಾರ. ನಿನ್ನೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ಇವತ್ತು ಇಂಪ್ಯಾಕ್ಟ್ ಆಗಿದೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಪೊಲೀಸ್ ಕಮಿಷನರ್ ಖುದ್ದು ಸೂಚನೆಯನ್ನ ನೀಡಿದ್ದಾರೆ. ಜೊತೆಗೆ ಆರೋಪಿ ಜೊತೆಯಲ್ಲೇ ಸೆಲ್ಫಿಯನ್ನ ಪಡೆದಿದ್ದ ಹೆಡ್ ಕಾನ್ಸ್ಟೇಬಲ್ ರನ್ನ ಅಮಾನತು ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಹೆಡ್ ಕಾನ್ಸ್ಟೇಬಲ್ ಪೀಟರ್ ಡಿಸೂಜಾ ಅಮಾನತಾದವರು. ಉರ್ವಾ ಠಾಣಾ ಇನ್ಸ್ಪೆಕ್ಟರ್ ಭಾರತಿ ವಿರುದ್ಧ ಕೂಡ ಇಲಾಖಾ ಶಿಸ್ತು ನಡವಳಿಯನ್ನ ಹೊರಡಿಸಲಾಗಿದೆ. ಟಿಪ್ಪರ್ ವಂಚಕ ಅನ್ನೋ ಆರೋಪ ಹೊತ್ತಿರುವ ಆರೋಪಿ ಜೊತೆಯಲ್ಲಿ ಪೊಲೀಸರೇನೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಟೂರ್ಗೆ ಹೋದ ವಿಚಾರ. ನಿನ್ನೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ಇವತ್ತು ಇಂಪ್ಯಾಕ್ಟ್ ಆಗಿದೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಪೊಲೀಸ್ ಕಮಿಷನರ್ ಖುದ್ದು ಸೂಚನೆಯನ್ನ ನೀಡಿದ್ದಾರೆ. ಜೊತೆಗೆ ಆರೋಪಿ ಜೊತೆಯಲ್ಲೇ ಸೆಲ್ಫಿಯನ್ನ ಪಡೆದಿದ್ದ ಹೆಡ್ ಕಾನ್ಸ್ಟೇಬಲ್ ರನ್ನ ಅಮಾನತು ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಹೆಡ್ ಕಾನ್ಸ್ಟೇಬಲ್ ಪೀಟರ್ ಡಿಸೂಜಾ ಅಮಾನತಾದವರು. ಉರ್ವಾ ಠಾಣಾ ಇನ್ಸ್ಪೆಕ್ಟರ್ ಭಾರತಿ ವಿರುದ್ಧ ಕೂಡ ಇಲಾಖಾ ಶಿಸ್ತು ನಡವಳಿಯನ್ನ ಹೊರಡಿಸಲಾಗಿದೆ. ಟಿಪ್ಪರ್ ವಂಚಕ ಅನ್ನೋ ಆರೋಪ ಹೊತ್ತಿರುವ ಆರೋಪಿ ಜೊತೆಯಲ್ಲಿ ಪೊಲೀಸರೇನೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಟೂರ್ಗೆ ಹೋದ ವಿಚಾರ. ನಿನ್ನೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ಇವತ್ತು ಇಂಪ್ಯಾಕ್ಟ್ ಆಗಿದೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಪೊಲೀಸ್ ಕಮಿಷನರ್ ಖುದ್ದು ಸೂಚನೆಯನ್ನ ನೀಡಿದ್ದಾರೆ. ಜೊತೆಗೆ ಆರೋಪಿ ಜೊತೆಯಲ್ಲೇ ಸೆಲ್ಫಿಯನ್ನ ಪಡೆದಿದ್ದ ಹೆಡ್ ಕಾನ್ಸ್ಟೇಬಲ್ ರನ್ನ ಅಮಾನತು ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಹೆಡ್ ಕಾನ್ಸ್ಟೇಬಲ್ ಪೀಟರ್ ಡಿಸೂಜಾ ಅಮಾನತಾದವರು. ಉರ್ವಾ ಠಾಣಾ ಇನ್ಸ್ಪೆಕ್ಟರ್ ಭಾರತಿ ವಿರುದ್ಧ ಕೂಡ ಇಲಾಖಾ ಶಿಸ್ತು ನಡವಳಿಯನ್ನ ಹೊರಡಿಸಲಾಗಿದೆ. ಟಿಪ್ಪರ್ ವಂಚಕ ಅನ್ನೋ ಆರೋಪ ಹೊತ್ತಿರುವ ಆರೋಪಿ ಜೊತೆಯಲ್ಲಿ ಪೊಲೀಸರೇನೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಟೂರ್ಗೆ ಹೋದ ವಿಚಾರ. ನಿನ್ನೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ಇವತ್ತು ಇಂಪ್ಯಾಕ್ಟ್ ಆಗಿದೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಪೊಲೀಸ್ ಕಮಿಷನರ್ ಖುದ್ದು ಸೂಚನೆಯನ್ನ ನೀಡಿದ್ದಾರೆ. ಜೊತೆಗೆ ಆರೋಪಿ ಜೊತೆಯಲ್ಲೇ ಸೆಲ್ಫಿಯನ್ನ ಪಡೆದಿದ್ದ ಹೆಡ್ ಕಾನ್ಸ್ಟೇಬಲ್ ರನ್ನ ಅಮಾನತು ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಹೆಡ್ ಕಾನ್ಸ್ಟೇಬಲ್ ಪೀಟರ್ ಡಿಸೂಜಾ ಅಮಾನತಾದವರು. ಉರ್ವಾ ಠಾಣಾ ಇನ್ಸ್ಪೆಕ್ಟರ್ ಭಾರತಿ ವಿರುದ್ಧ ಕೂಡ ಇಲಾಖಾ ಶಿಸ್ತು ನಡವಳಿಯನ್ನ ಹೊರಡಿಸಲಾಗಿದೆ. ಟಿಪ್ಪರ್ ವಂಚಕ ಅನ್ನೋ ಆರೋಪ ಹೊತ್ತಿರುವ ಆರೋಪಿ ಜೊತೆಯಲ್ಲಿ ಪೊಲೀಸರೇನೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಟೂರ್ಗೆ ಹೋದ ವಿಚಾರ. ನಿನ್ನೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ಇವತ್ತು ಇಂಪ್ಯಾಕ್ಟ್ ಆಗಿದೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಪೊಲೀಸ್ ಕಮಿಷನರ್ ಖುದ್ದು ಸೂಚನೆಯನ್ನ ನೀಡಿದ್ದಾರೆ. ಜೊತೆಗೆ ಆರೋಪಿ ಜೊತೆಯಲ್ಲೇ ಸೆಲ್ಫಿಯನ್ನ ಪಡೆದಿದ್ದ ಹೆಡ್ ಕಾನ್ಸ್ಟೇಬಲ್ ರನ್ನ ಅಮಾನತು ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಹೆಡ್ ಕಾನ್ಸ್ಟೇಬಲ್ ಪೀಟರ್ ಡಿಸೂಜಾ ಅಮಾನತಾದವರು. ಉರ್ವಾ ಠಾಣಾ ಇನ್ಸ್ಪೆಕ್ಟರ್ ಭಾರತಿ ವಿರುದ್ಧ ಕೂಡ ಇಲಾಖಾ ಶಿಸ್ತು ನಡವಳಿಯನ್ನ ಹೊರಡಿಸಲಾಗಿದೆ. ಟಿಪ್ಪರ್ ವಂಚಕ ಅನ್ನೋ ಆರೋಪ ಹೊತ್ತಿರುವ ಆರೋಪಿ ಜೊತೆಯಲ್ಲಿ ಪೊಲೀಸರೇನೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಟೂರ್ಗೆ ಹೋದ ವಿಚಾರ. ನಿನ್ನೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ಇವತ್ತು ಇಂಪ್ಯಾಕ್ಟ್ ಆಗಿದೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಪೊಲೀಸ್ ಕಮಿಷನರ್ ಖುದ್ದು ಸೂಚನೆಯನ್ನ ನೀಡಿದ್ದಾರೆ. ಜೊತೆಗೆ ಆರೋಪಿ ಜೊತೆಯಲ್ಲೇ ಸೆಲ್ಫಿಯನ್ನ ಪಡೆದಿದ್ದ ಹೆಡ್ ಕಾನ್ಸ್ಟೇಬಲ್ ರನ್ನ ಅಮಾನತು ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಹೆಡ್ ಕಾನ್ಸ್ಟೇಬಲ್ ಪೀಟರ್ ಡಿಸೂಜಾ ಅಮಾನತಾದವರು. ಉರ್ವಾ ಠಾಣಾ ಇನ್ಸ್ಪೆಕ್ಟರ್ ಭಾರತಿ ವಿರುದ್ಧ ಕೂಡ
ಇಲಾಖಾ ಶಿಸ್ತು ನಡವಳಿಯನ್ನ ಹೊರಡಿಸಲಾಗಿದೆ. ಇಬ್ಬರು ವಂಚಕ ಅನ್ನೋ ಆರೋಪ ಹೊತ್ತಿರುವ ಆರೋಪಿ ಜೊತೆಯಲ್ಲಿ ಪೊಲೀಸರೇನೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಟೂರ್ ಹೋದ ವಿಚಾರ. ನಿನ್ನೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ಇವತ್ತು ಇಂಪ್ಯಾಕ್ಟ್ ಆಗಿದೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಪೊಲೀಸ್ ಕಮಿಷನರ್ ಖುದ್ದು ಸೂಚನೆಯನ್ನ ನೀಡಿದ್ದಾರೆ. ಜೊತೆಗೆ ಆರೋಪಿ ಜೊತೆಯಲ್ಲಿ ಸೆಲ್ಫಿಯನ್ನ ಪಡೆದಿದ್ದ ಹೆಡ್ ಕಾನ್ಸ್ಟೇಬಲ್ ರನ್ನ ಅಮಾನತು ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಹೆಡ್ ಕಾನ್ಸ್ಟೇಬಲ್ ಪೀಟರ್ ಡಿಸೂಜಾ ಅಮಾನತಾದವರು. ಉರ್ವಾ ಠಾಣಾ ಇನ್ಸ್ಪೆಕ್ಟರ್ ಭಾರತಿ ವಿರುದ್ಧ ಕೂಡ ಇಲಾಖಾ ಶಿಸ್ತು ನಡವಳಿಯನ್ನ ಹೊರಡಿಸಲಾಗಿದೆ. ಇಬ್ಬರು ವಂಚಕ ಅನ್ನೋ ಆರೋಪ ಹೊತ್ತಿರುವ ಆರೋಪಿ ಜೊತೆಯಲ್ಲಿ ಪೊಲೀಸರೇನೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಟೂರ್ ಹೋದ ವಿಚಾರ. ನಿನ್ನೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ಇವತ್ತು ಇಂಪ್ಯಾಕ್ಟ್ ಆಗಿದೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಪೊಲೀಸ್ ಕಮಿಷನರ್ ಖುದ್ದು ಸೂಚನೆಯನ್ನ ನೀಡಿದ್ದಾರೆ. ಜೊತೆಗೆ ಆರೋಪಿ ಜೊತೆಯಲ್ಲಿ ಸೆಲ್ಫಿಯನ್ನ ಪಡೆದಿದ್ದ ಹೆಡ್ ಕಾನ್ಸ್ಟೇಬಲ್ ರನ್ನ ಅಮಾನತು ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಹೆಡ್ ಕಾನ್ಸ್ಟೇಬಲ್ ಪೀಟರ್ ಡಿಸೂಜಾ ಅಮಾನತಾದವರು. ಉರ್ವಾ ಠಾಣಾ ಇನ್ಸ್ಪೆಕ್ಟರ್ ಭಾರತಿ ವಿರುದ್ಧ ಕೂಡ ಇಲಾಖಾ ಶಿಸ್ತು ನಡವಳಿಯನ್ನ ಹೊರಡಿಸಲಾಗಿದೆ. ಇಬ್ಬರು ವಂಚಕ ಅನ್ನೋ ಆರೋಪ ಹೊತ್ತಿರುವ ಆರೋಪಿ ಜೊತೆಯಲ್ಲಿ ಪೊಲೀಸರೇನೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಟೂರ್ ಹೋದ ವಿಚಾರ. ನಿನ್ನೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ಇವತ್ತು ಇಂಪ್ಯಾಕ್ಟ್ ಆಗಿದೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಪೊಲೀಸ್ ಕಮಿಷನರ್ ಖುದ್ದು ಸೂಚನೆಯನ್ನ ನೀಡಿದ್ದಾರೆ. ಜೊತೆಗೆ ಆರೋಪಿ ಜೊತೆಯಲ್ಲಿ ಸೆಲ್ಫಿಯನ್ನ ಪಡೆದಿದ್ದ ಹೆಡ್ ಕಾನ್ಸ್ಟೇಬಲ್ ರನ್ನ ಅಮಾನತು ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಹೆಡ್ ಕಾನ್ಸ್ಟೇಬಲ್ ಪೀಟರ್ ಡಿಸೂಜಾ ಅಮಾನತಾದವರು. ಉರ್ವಾ ಠಾಣಾ ಇನ್ಸ್ಪೆಕ್ಟರ್ ಭಾರತಿ ವಿರುದ್ಧ ಕೂಡ ಇಲಾಖಾ ಶಿಸ್ತು ನಡವಳಿಯನ್ನ ಹೊರಡಿಸಲಾಗಿದೆ.